ಸಾಲ ತಗೊಳ್ಳೋದು ಒಳ್ಳೆಯದೋ ಕೆಟ್ಟದ್ದೋ? ತುಂಬ ಜನ ಹೇಳ್ತಾರೆ ಸಾಲ ತಗೊಂಡ್ರೆ ನಾವು ಜೀವನದಲ್ಲಿ ತುಂಬ ಕಷ್ಟಪಡಬೇಕಾಗತ್ತೆ ಹಂಗೆ ಅಂತೇಳಿ. ಇನ್ನು ಕೆಲವರು ಹೇಳ್ತಾರೆ ಸಾಲ ತಗೊಂಡ್ರೆ ನೀವು ಜೀವನದಲ್ಲಿ ಮುಂದೆ ಬರ್ಬೋದು ಅಂತ. ಸೊ ಹಂಗಿದ್ರೆ ಯಾವ್ದು ಸರಿ? ಬನ್ನಿ ನೋಡೋಣ. ನೀವು ಸಾಲನ ಪ್ರೊಡಕ್ಟಿವ್ ಪರ್ಪಸ್ಸಿಗೆ ಬಳಸ್ಕೊಂಡ್ರೆ, ಅಂದರೆ ನೀವು ತಗೊಂಡಂಥ ಹಣನ ಉದ್ಯಮದಲ್ಲಿ ಅಥವಾ ಪ್ರೊಡಕ್ಷನ್ ಏನಾದರೂ ಸಂಪಾದನೆ ಮಾಡೋದಕ್ಕೆ, ಆದಾಯನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಂಡ್ರೆ ನಿಮ್ಮ ಸಾಲ ಆದಾಯನ ಜಾಸ್ತಿ ಮಾಡುತ್ತೆ. ಇದರಿಂದ ನಿಮ್ಮ ಆದಾಯ ಜಾಸ್ತಿ ಆಗೋದಲ್ಲದೆ ನೀವು EMI ಕಟ್ಟೋದಕ್ಕೂ ನಿಮಗೆ ಹಣ ಹೊಂದಾಣಿಕೆ ಆಗುತ್ತೆ. ಇದರಿಂದ ನೀವು ಬ್ಯಾಂಕಿಗೆ ಸರಿಯಾದ ಸಮಯಕ್ಕೆ EMI ಕಟ್ಬೋದು ಮತ್ತು ಸಾಧ್ಯವಾದರೆ ಆದಷ್ಟು ಬೇಗ ಸಾಲನೂ ತೀರಿಸ್ಬೋದು. ಇದರಿಂದ ಬ್ಯಾಂಕ್ಗಳು ನಿಮ್ಮ ರೀಪೇಮೆಂಟ್ ಹಿಸ್ಟ್ರಿ ನೋಡಿ ನಿಮಗೆ ಇನ್ನೂ ಹೆಚ್ಚಿನ ಸಾಲನ ಕಡಿಮೆ ಬಡ್ಡಿಯಲ್ಲಿ ಕೊಡೋದಕ್ಕೆ ಮುಂದೆ ಬರ್ತಾರೆ. ಅದೇ ಸಾಲನ ನೀವು ಕನ್ಸಂಪ್ಷನ್ ಪರ್ಪಸ್ಸಿಗೆ ಬಳಸ್ಕೊಂಡ್ರೆ, ಹಬ್ಬ ಹರಿದಿನ ಅಥವಾ ಆ ಥರದ್ದು ಮಾಡೋದಕ್ಕೆ, ನಿಮ್ಮ ಬಂಡವಾಳ ನಷ್ಟ ಆಗುತ್ತೆ. ನಿಮ್ಮ ಬಂಡವಾಳ ನಷ್ಟ ಆದಾಗ ನಿಮಗೆ ಆದಾಯ ಬರಲ್ಲ. ಆದಾಯ ಬರಲಿಲ್ಲ ಅಂದರೆ EMI ಕಟ್ಟೋಕ್ಕಾಗಲ್ಲ. EMI ಕಟ್ಟೋದಕ್ಕೆ ಮತ್ತಿನ್ನೊಂದು ಸಾಲ ಮಾಡ್ತೀರಾ. ಇದರಿಂದ ಏನಾಗುತ್ತೆ, ಕೊನೆಗೆ ನೀವು ಸಾಲದ ಸುಳಿಯಲ್ಲಿ ಸಿಗಾಕೋತೀರಾ. ಸರಿಯಾಗಿ EMI ಕಟ್ಟಿಲ್ಲ ಅಂದರೆ ಫ್ಯೂಚರಲ್ಲಿ ಯಾವುದೇ ಬ್ಯಾಂಕು ನಿಮಗೆ ಸಾಲ ಕೊಡೋದಕ್ಕೆ ಮುಂದೆ ಬರಲ್ಲ. ಸೊ ಸಾಲ ಒಳ್ಳೆಯದೋ ಕೆಟ್ಟದ್ದೋ ಅಂತ ತಗೊಂಡ ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ, ಸಾಲದ್ದು ಸಮಸ್ಯೆ ಅಲ್ಲ. ಥ್ಯಾಂಕ್ ಯು.